ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂತಂದರೆ ಗಾನೋ ಬರ್ಡೇ ಸೆಲೆಬ್ರೇಷನ್. ಆ್ಯಕ್ಚುಲಿ ಒಂದು ಬರ್ಡೇ ಫ್ರೈಡೇ ಆಗಿರೋದಲ್ವ, ಸೊ ನಾವು ಇವತ್ತು ಸಂಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಫ್ರೈಡೇ ಹಾಗೆ ಸಿಂಪಲ್ಲಾಗಿ ಮನೇಲೇ ಮಾಡ್ಕೊಂಡಿದ್ವಿ. ಹಾಗಾಗಿ ಇವತ್ತು ಟೆಂಪಲ್ ಹತ್ರ ಮಾಡ್ತಾಯಿದ್ದೀವಿ, ಅಂದರೆ ಕುಂದೂರು ಮಠ ಮೇಳಿಯಮ್ಮ ದೇವಸ್ಥಾನದ ಹತ್ರ ಮಾಡ್ತಾಯಿದ್ದೀವಿ. ನಮ್ಮದು ಒಂದು ಅರ್ಕೆ ಇತ್ತು, ಹಾಗಾಗಿ ಅರ್ಕೆಯನ್ನು ತೀರಿಸ್ದಂಗೆ ಆಗುತ್ತೆ, ಬರ್ಡೇ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಎರಡು ಒಟ್ಟಿಗೆ ಅಲ್ಲೇ ಇಟ್ಕೊಂಡಿದ್ದೀವಿ. ಆ್ಯಂಡ್ ಹೋಗ್ಬೇಕು ಇವಾಗ. ಎಲ್ಲರೂ ಹೋಗಿದ್ದಾರೆ. ಟೈಮ್ ಆಲ್ರೆಡಿ 11 o'clock ಆಗಿದೆ. ನಾವು ಇವಾಗ ಕೇಕ್ ತಗೊಂಡು ಹೋಗಬೇಕು. ಫುಲ್ ಎಲ್ಲ ರೆಡಿ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟೈಮೇ ಸಿಕ್ಕಿಲ್ಲ. ಆ್ಯಕ್ಚುಲಿ ನೆನ್ನೆಯಿಂದನೂ ಬ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಆಗಲಿಲ್ಲ. ಹಾಗಾಗಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹೇಗಿರುತ್ತೆ ಸೆಲೆಬ್ರೇಷನ್ನು, ಕೇಕು ಕೂಡ ಆರ್ಡರ್ ಕೊಟ್ಟು ಬಂದಿದ್ದೀವಿ, ತಗೊಂಡು ಹೋಗಬೇಕು. ಯಾವ ಥರ ಆರ್ಡರ್ ಕೊಟ್ಟಿದ್ದೀನಿ, ಕೇಕು ಎಲ್ಲ ತೋರಿಸ್ತೀನಿ. ಆ್ಯಂಡ್ ನನ್ನ ಔಟ್ಫಿಟ್ ತೋರಿಸ್ತೀನಿ. ಇದು ನನ್ನ ಡ್ರೆಸ್. ಫಸ್ಟ್ ಟೈಮ್ ಲೆಹೆಂಗಾ ಹಾಕ್ಕೊಂಡಿದ್ದೀನಿ. ನಾನು ಯಾವತ್ತು ಯಾರ ಬರ್ಡೇ ಅಂದರೆ ಮಕ್ಕಳು ಬರ್ಡೇಗೆ ನಾನು ಒಂದು ಸಲನೂ ಲೆಹೆಂಗಾ ವೇರ್ ಮಾಡಿಲ್ಲ. ಇವತ್ತು ಮಾಡ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಚೆರಿ ರೆಡಿಯಾಗಿ ಮಲ್ಕೊಂಡಿದ್ದಾನೆ. ಆ್ಯಂಡ್ ಗಾನೋ ಕೂಡ ರೆಡಿಯಾಗಿದ್ದಾನೆ. ಅವನಂತೂ ಫುಲ್ ವೆಯ್ಟಿಂಗು, ಬೇಗ ಹೋಗೋಣ ಅಂತ. ಸೊ ಇವಾಗ ಹೊರಡೋಣ. ಆಲ್ರೆಡಿ ನಮ್ಮಪ್ಪ, ವೆಂಕಿಯವರಪ್ಪ, ರಿಲೇಷನ್ಸ್ ಎಲ್ಲರೂ ಹೋಗಿದ್ದಾರೆ. ರೆಡಿ ಮಾಡಿಸ್ಬೇಕಲ್ವ ಅಲ್ಲಿ ಅಡುಗೆ ಎಲ್ಲ, ಹಾಗಾಗಿ ಭಟ್ರು ಎಲ್ಲರೂ ಹೋದರು. ಸೊ ಇವಾಗ ನಾವು ಹೋಗ್ಬೇಕು. ಫೋಟೋಸ್ ತಗೊಡು ವೆಂಕಿ. ಬೇಡ, ಫೋನಲ್ಲೇ ತಗೋ. ಇದು ಗಾನೋ ಔಟ್ಫಿಟ್. ರಿಂಗೆಲ್ಲ ಹಾಂ ಅಮ್ಮ ಹಾಯ್ ಮಾಡು. ಸರಿ ಇಲ್ಲ, ಕೈ ಚಿನ್ನ ಹಾಕ್ತಾ. ಹಾಯ್ ಮಾಡು ಬೆಂಕಿ ಅಂತ ಫೋಟೋ. ಇವಾಗ ಹೊರಡ್ತಾ ಇದ್ದೀವಿ. 11:30 ಆಗಿದೆ ಟೈಮು. ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ. ಇನ್ನಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಇವಾಗ ಅಂದರೆ ಕೇಕ್ ಇಸ್ಕೊಂಡು ಹೋಗ್ಬೇಕು. ಚೆರಿ ತೋರಿಸಿಲ್ಲ ಅಲ್ಲ ಫ್ರೆಂಡ್ಸ್, ತೋರಿಸ್ತೀನಿ. ಚೆರಿ ಫುಲ್ ಸಿಂಪಲ್. ಗಾನೋದು ಅವ್ರ ಪಪ್ಪಂದು ಸೇಮ್ ಟು ಸೇಮ್. ಚೆರಿ ಪ್ಲೇಸಲ್ಲಿ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಮಾಡು. ಆ ಕಡೆ ನನ್ನ ಮಗ ಬರ್ತಾವನು ಕೇಕ್ ನೋಡಕ್ಕೆ. ಬನ್ನಿ ಕೇಕ್ ನೋಡಿ ಬನ್ನಿ. ನಿಮ್ದು ಮೇಲ್ಗಡೆ ಚೆನ್ನಾಯ್ತಾ? ಹಾಯ್. ಸ್ವೆಟ್ರು ಟೋಪ್ ಎಲ್ಲ ತೆಗಿ. ಇದಕ್ಕೆ ಬಂದಿದ್ದೀರಾ? ರಾಜಪ್ಪನ ನೀಟಾಗಿ ಮಾಡ್ತೀನಿ. ಒಳ್ಳೆ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದು ಹಂಗೆ ಕೇಕ್ ಕಟಿಂಗ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಲೇಟ್ ಆಯಿತು, ಅಂದರೆ ಎಲ್ಲರೂ ಬರೋದು ಸ್ವಲ್ಪ ಲೇಟಾಗಿ ಬಂದು, ಹಾಗಾಗಿ ಕೇಕ್ ಕಟಿಂಗ್ ಸ್ವಲ್ಪ ಲೇಟ್ ಆಯಿತು. 2:30 ಆಗೋಗಿದ್ದು, ಹಾಗಾಗಿ ಬೇಗ ಮಾಡಿ ಫೋಟೋಸ್ ಎಲ್ಲ ತೆಗೆದುಕೊಂಡು ಮತ್ತೆ ಊಟಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗ ಮಾಡ್ತಾಯಿದ್ವಿ. ಆ್ಯಂಡ್ ನಾನು ಅವನಿಗೆ ಪಾಂಡಾ ಥೀಮಲ್ಲಿ ಮಾಡಿಸಿದ್ದೆ. ಏಕೆಂದರೆ ಫ್ರೈಡೇ ಅವನಿಗೆ ಕಾರು ಬೇಕು ಅಂತ ಹೇಳಿದ್ದೆ ಅಂದ್ಬಿಟ್ಟು ಕಾರ್ ಥೀಮಲ್ಲಿ ಕೇಕ್ನ ಮಾಡಿಸಿದ್ದೆ. ಇವಾಗ ಸಿಂಪಲ್ ಆಗಿರಲಿ, ಮತ್ತು ದೊಡ್ಡ ಕೇಕ್ ಮಾಡಿಸಿದ್ವಲ್ವ 5 kg ಡಬಲ್ ಸ್ಟೆಪ್ ಮಾಡಿದರೆ ಹಾಳಾಗ್ಬಿಡುತ್ತೆ.
ಹಾಗಾಗಿ ಸಿಂಗಲ್ಲಾಗಿ ಪಾಂಡ ಥೀಮಲ್ಲೇ ಮಾಡಿ ಅಂತ ಹೇಳಿದೆ. ಚೆನ್ನಾಗಿ ಮಾಡಿಕೊಟ್ಟಿದ್ರು ಕೇಕು. ಮುದ್ದು ಹಾಯ್. ಗೀತಾ ಅಂತ ಇದ್ದೀನಿ ನಾನು. ಚೆನ್ನಾಯ್ತಾನ ಊಟ? ಹಾಂ ಚೆನ್ನಾಗಿ ಮಾಡೋರ ಮುದ್ದು ಚೆನ್ನಾಯ್ತಾ? ವರ್ಷ ಚೆನ್ನಾಯ್ತಾ? ಚೆನ್ನಾಯ್ತಾ? ಸುಮಿಗೆ ನೀವು ತಿನ್ನಲ್ವ ಫೋರ್ಕು? ಚೆನ್ನಾಯ್ತಾ ಚಿಕನ್? ನೀವು ತಿನ್ನಲ್ವಾ? ನೀವು ಬಂದ್ರಾ? ಹಾಯ್. ಫೋರ್ಕ್ ಚೆನ್ನಾಗಿ ಮಾಡೋಣ, ಫ್ರೈ ಚೆನ್ನಾಗಿ ಮಾಡೋಣ. ಹಾಂ ನೀನು ತಿನ್ನಕ್ವಾ? ಅವ್ರು ವೆಜ್ ಮಾಡಿಸಿದ್ದೀವಲ್ಲ ಆಂಟಿ, ವೆಜ್ ಅಡುಗೆ ಮಾಡಿಸಿದ್ದೀವಿ, ವೆಜ್ ಮಾಡಿಸಿದ್ದೀವಿ. ಅದಕ್ಕೆ ಬಂದ್ಬಿಡಿ. ಅದೇ ನಾವು ಮನೆಗೆ ಬರೋಷ್ಟರಲ್ಲಿ ಒಂದು 8 o'clock ಆಗೋಯಿತು, ತುಂಬ ಲೇಟ್ ಆಗೋಯಿತು. ಹಾಗಾಗಿ ನಾನು ರಾತ್ರಿ ವೀಡಿಯೋನ ಎಂಡ್ ಮಾಡೋಕ್ಕೆ ಆಗಲಿಲ್ಲ, ಮತ್ತು ಅಲ್ಲಿ ಜಾಸ್ತಿ ವೀಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ. ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಚೆರಿ ಬೇರೆ ಅಳ್ತಾ ಇದ್ನ, ಅವನಿಗೆ ತುಂಬ ಜನ ಇದ್ರಲ್ಲ, ಸೊ ಹಾಗಾಗಿ ಇರಿಟೇಟ್ ಆಗೋಗ್ಬಿಟ್ಟ. ಅವ್ರನ್ನ ಎತ್ಕೊಂಡು ಮತ್ತೆ ಎಲ್ಲ ಪ್ಯಾಕಪ್ ಮಾಡಿಕೊಂಡು ಮನೆಗೆ ಬಂದು ಮಲ್ಕೊಂಡಿದ್ದಷ್ಟೇ ಆಯಿತು. ಸೊ ಹಾಗಾಗಿ ಇವಾಗ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಗಾನೋ ಬರ್ಡೇಗೆ ಜಾಸ್ತಿ ಯಾರಿಗೂ ಹೇಳಿರಲಿಲ್ಲ, ತುಂಬ ಸಿಂಪಲ್. ಅಂದರೆ ನಮ್ದು ಅರ್ಕೆ ಇತ್ತಲ್ಲ ಅಂದ್ಬಿಟ್ಟು ಅಲ್ಲಿ ಮಾಡಿದ್ದಷ್ಟೇ. ಚೆರಿ ಬರ್ಡೇನ ಗ್ರ್ಯಾಂಡಾಗಿ ಮಾಡೋಣ, ಅವಾಗ ಎಲ್ರಿಗೂ ಹೇಳೋಣ ಅಂತ ಅಂದ್ಕೊಂಡಿದ್ವಿ. ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.